ಈ ನಮ್ಮಲ್ಲಿ ಏನಾಗಿದೆ, ಕಲಾ ಪ್ರಪಂಚದಲ್ಲಿ ಒತ್ತಡಗಳು, ಪ್ರಭಾವಗಳು ತುಂಬಾ ನಡೆಯುತ್ತೆ. ದಯವಿಟ್ಟು ತೆಗೆದಾಕ್ಬೇಕು. ಕಲಾವಿದರಿಗೆ ಯಾಕ್ರಿ ಜಾತಿ ವರ್ಗ, ಕಲಾವಿದರಿಗೆ ಒತ್ತಡ, ಯಾಕೆ ಶಿಫಾರಸುಗಳನ್ನು ಪಡೆಕೊಂಡಿರ್ತೀರಿ? ಒಬ್ಬ ಸಾಮಾನ್ಯ ಕಲಾವಿದನ ಬದುಕು ತುಂಬಾ ಕಷ್ಟವಾಗಿದೆ. ಅವ್ರಿಗೆ ರೀಚ್ ಆಗೋದೇ ಇಲ್ಲ. ಯೋಜನೆಗಳಾಗಲಿ ಯಾವುದು ಕಲಾವಿದನಿಗೆ ರೀಚ್ ಆಗೋದೇ ಇಲ್ಲ. ಕೇವಲ ಮೇಲು ಸ್ತರದಲ್ಲಿರ್ತಕ್ಕಂಥವ್ರು, ಪ್ರಭಾವದಲ್ಲಿರ್ತಕ್ಕಂಥವ್ರು, ಒತ್ತಡದಲ್ಲಿರ್ತಕ್ಕಂಥವ್ರು, ಅವ್ರಿಗೆ ಮಾತ್ರ ಸಿಗುತ್ತೆ. ಅದು ಬಿಡಬೇಕು. ಕಲಾವಿದ ತಳಮಟ್ಟದಲ್ಲಿರ್ತಕ್ಕಂಥ ಕಲಾವಿದ ಎಷ್ಟು ಕಷ್ಟದಲ್ಲಿದ್ದಾನೆ, ಅವನನ್ನ ತಲುಪುವಂತಹ, ಅವನನ್ನ ನೋಡುವಂತಹ ಕೆಲಸ ಆದರೆ ನಿಜವಾಗಿಯೂ ಕೂಡ ಅದು ಶ್ಲಾಘನೀಯವಾದ ಕೆಲಸ. ನಾನು ಕೇಳ್ಕೊಳ್ತಕ್ಕಂಥದ್ದು, ನೀವು ಕಲಾಭಿರುಚಿ ಇದ್ರೆ ನಿಮ್ಮಲ್ಲಿ ಅದು ಬೆಳೆಸಿಕೊಳ್ಳಿ. ಅಥವಾ ನಿಮ್ಮ ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ 1 ಗಂಟೆ ನಾನು ಒಳ್ಳೆಯ ನಾಟಕವನ್ನು ನೋಡ್ತೀನಿ, ಒಳ್ಳೆಯ ಸಂಗೀತವನ್ನು ನೋಡ್ತೀನಿ, ಕೊಡಿ ಒಂದು ಅಭಿರುಚಿ. ಕರ್ನಾಟಕದ ಕಲಾ ಪರಂಪರೆಯೇ ಶ್ರೇಷ್ಠ ಅಲ್ವೇ? ಕರ್ನಾಟಕದ ಶಾಸ್ತ್ರೀಯ ಸಂಗೀತವನ್ನು ಬರೆಯಕ್ಕೆ ಸಾಧ್ಯವೇ? ಮೈಸೂರಿಗೆ ವಿದೇಶಗಳಿಂದ ಜನ ಬಂದು ನೋಡ್ತಾರೆ. ಯಾಕೆ ನಮ್ಮ ರಾಜಕಾರಣಿಗಳು ಹೋಗಿ ನೋಡಬಾರ್ದು? ಪ್ರತಿನಿಧಿಗಳು ಯಾಕೆ ಕಲಾವಿದರನ್ನು ಪ್ರೋತ್ಸಾಹ ಮಾಡಬಾರ್ದು? ಅವರವರ ಜಿಲ್ಲೆಗಳಲ್ಲಿ ಒಳ್ಳೆಯ ಪ್ರಯತ್ನ ನಡೆಯುವಾಗ ಯಾಕೆ ಹೋಗಿ ನೋಡುವಂತ ಕೆಲಸ ಆಗಬಾರ್ದು? ಅದಕ್ಕೋಸ್ಕರನೇ ಕಲಾವಿದ ತಯಾರು ಮಾಡಕ್ಕೆ ರಂಗಾಯಣಗಳು ಸ್ಟಾರ್ಟ್ ಆಯ್ತು. ಅದಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇದೆ? ಪ್ರೋತ್ಸಾಹ ಸಿಗೋದಿಲ್ಲ. ಆ ನಾಟಕಗಳು ನೋಡೋದಿಲ್ಲ, ಏನ್ ನಡೀತಿದೆ ಗೊತ್ತಿರೋದಿಲ್ಲ, ಯಾರೋ ಕಲಾವಿದರು ಅಂತಕ್ಕಂಥ ಪರಿಚಯವೇ ಇರೋದಿಲ್ಲ. ಯಾರೋ ಹೋಗಿ ಹೇಳಿರ್ತಕ್ಕಂಥ, ಯಾರೋ ಹಿಂಗೆ ಟೇಬಲ್ ಕಡೆ ಕೊಟ್ಟಿರ್ತಕ್ಕಂಥ ಫೈಲು, ಹಿಂಗ್ ಬಂದಿರೋ ಫೈಲು, ಅದನ್ನು ಪರಿಗಣಿಸ್ತಾ ಇದ್ದೀರಾ? ಒಂದು ಮಾತು ನಾನು ಕೇಳಬಹುದಾ ನಿಮ್ಮನ್ನ? ನಮ್ಮಲ್ಲಿ ಕೊರೋನಾ ಅಂತ ಒಂದು ಬಂತು. ಬಹಳ ಜನ ಆಗ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಮಾನ್ಯ ಸುತ್ತಮುತ್ತಿದ್ದಾಗ ಭಯ ಪಡ್ತಾ ಇದ್ರು. ಇವತ್ತು ಹಳ್ಳಿಗಳಲ್ಲಿ ಹೋದಾಗ ಆ ಥರದ ಭಯ ಇದೆಯಾ ಇಲ್ವಾ ಅಂತ ಒಂದು ವಿಮರ್ಶೆ ಕೂಡ ಆಗಬೇಕಲ್ವಾ? ಹೌದು ಹೌದು ಹೌದು. ಇಲ್ಲ, ನಮ್ಮಲ್ಲಿ ಏನಾಯ್ತು ಗೊತ್ತಾ ಸರ್, ನಮ್ದೆಲ್ಲವೂ ಕೂಡ ಸ್ಮಶಾನ ವೈರಾಗ್ಯ ಅಂತ ನಾವ್ ಹೇಳೋದು. ಆ ಸಂದರ್ಭದಲ್ಲಿ ನಮಗೆ ಭಯ ಬಂತು. ಅಯ್ಯೋ ಏನ್ ಹಿಂಗಾಗೋಯ್ತು ಅಂತಂದ್ಬಿಟ್ಟು ನಾವು ಸ್ಮಶಾನಕ್ಕೆ ಹೋದಾಗ, ಇನ್ನು ಮುಂದೆ ನಾವು ತಪ್ಪು ಮಾಡಬಾರ್ದು, ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಅಲ್ಲಿ ಮಾತ್ರ ಮನೆಗೆ ಬಂದು ಸ್ನಾನ ಮಾಡಿದ ತಕ್ಷಣ ಎಲ್ಲ ಮತ್ತೆ ಹೋಗ್ಬೋದು, ಮತ್ತದೇ ಕಳ್ಳತನ, ಮತ್ತದೇ ಭ್ರಷ್ಟಾಚಾರ, ಮತ್ತದೇ ಕಾಲೆಳೆಯೋದು, ಮತ್ತದೇ ಹೊಟ್ಟೆ ಕಿಚ್ಚು. ಇದರಿಂದ ಬದಲಾಗೋದಿಲ್ಲ ನಾವು. ಆಮೇಲೆ ಸ್ಮಶಾನ ವೈರಾಗ್ಯ ಆಗಬಾರ್ದು. ಮತ್ತೆ ಎಷ್ಟು ರಂಗಮಂದಿರಗಳು ನಿಮ್ಮ ಇಲ್ಲಿ ಕಚೇರಿಯ ಪಕ್ಕದಲ್ಲೇ ಇದೆ. ವರದರಾಜ ಯಾವ ಸ್ಥಿತಿಯಲ್ಲಿದೆ? ಹೌದು, ಅಲ್ಲಿ ಶಂಕರಪುರದಲ್ಲಿ ಮಾಸ್ತಿಯವರ ಹೆಸರಲ್ಲಿ ಒಂದು ರಂಗಮಂದಿರ ಇದೆ. ಅದು ಯಾವ ಸ್ಥಿತಿಯಲ್ಲಿದೆ? ಮಾಸ್ತಿಯವರಲ್ಲಿ ವಾಕಿಂಗ್ ಮಾಡಿ ಹೋಗ್ತಾ ಇದ್ದ, ನಾನು ಕೈ ಮುಗ್ದು ಹೋಗ್ತಾ ಇದ್ದಾಗ ಆ ರಂಗಮಂದಿರ ಎಂತ ಸ್ಥಿತಿಯಲ್ಲಿ? ಕಳೆದ ವಾರ ವೃತ್ತಿ ರಂಗಭೂಮಿಯ ಕಲಾವಿದರೆಲ್ಲರೂ ಕೂಡ ಒಂದು ಒಕ್ಕೂಟವನ್ನು ಮಾಡಿಕೊಂಡ್ರು. ಒಂದು ಒಕ್ಕೂಟ ಅಸ್ತಿತ್ವಕ್ಕೆ ಬಂತು. ಅವ್ರು ಇದನ್ನೇ ಕೇಳ್ತಾ ಇದ್ದಾರೆ, ನಮ್ಮನ್ನು ಗುರುತಿಸೋ ಪ್ರಯತ್ನ ಆಗ್ತಾ ಇಲ್ಲ. ನಮಗೆ 100 ವರ್ಷಗಳ ಇತಿಹಾಸ ಇದೆ, ಪರಂಪರೆ ಇದೆ, ನಮ್ಮನ್ನು ಗುರುತಿಸಿ ಅಂತ ಕೇಳುವ ಅನಿವಾರ್ಯ ಸ್ಥಿತಿಗೆ ಅವ್ರು ಬಂದು ನಿಂತಿದ್ದಾರೆ. ಅಂತಂದ್ರೆ ಸರ್ಕಾರ ಕುರುಡಾಗಿದೆಯೇ? ಸರ್ಕಾರದ ದೃಷ್ಟಿಕೋನ ಬದಲಾಗಿದೆಯೇ? ಹುಡುಕುವ ಸರ್ಕಾರ ಪ್ರೋತ್ಸಾಹ ಮಾಡುವಂತ ಕೆಲಸ ಎಲ್ಲಿ ನಡೀತಿದೆ? ಇದನ್ನ ಬಗ್ಗೆ ಖಂಡಿತವಾಗಿಯೂ ಕೂಡ ಸರ್ಕಾರಗಳು, ಇಲಾಖೆ, ಸಂಸ್ಕೃತಿ ಇಲಾಖೆ ಮುಖ್ಯವಾಗಿ, ಮತ್ತು ಬೇರೆ ಬೇರೆ ನಿಗಮ ಮಂಡಳಿಗಳು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕು. ಅದೊಂದೇ ದಾರಿ. ಆತ್ಮವಿಮರ್ಶೆಯನ್ನು ಮಾಡಿಕೊಂಡು, ನಾನು ಈ ಪಕ್ಷದವನು, ಈ ಪಕ್ಷದ ಕಲಾವಿದರನ್ನು ಮಾತ್ರ ನಾನು ಪ್ರೋತ್ಸಾಹಿಸ್ತೇನೆ, ತಪ್ಪು. ಇದು ನಡೀತಿದೆ ನಮ್ಮಲ್ಲಿ. ಅತ್ಯಂತ ಶೋಚನೀಯವಾಗಿರ್ತಕ್ಕಂಥದ್ದು. ಕಲಾವಿದರಿಗೆ ಜಾತಿ ಇಲ್ಲ, ಕಲಾವಿದರಿಗೆ ಧರ್ಮ ಇಲ್ಲ, ಕಲಾವಿದರಿಗೆ ಯಾವುದೇ ಪ್ರಾಂತ್ಯಗಳಿಲ್ಲ. ಕಲೆಗೆ ಭಾಷೆ ಇದೆಯಾ ಸರ್? ಇಲ್ಲ. ಭಾಷಾತೀತವಾದಲ್ವೇ ಅಂತ ನಾವು ಹೇಳೋರು. ಎಲ್ಲರೂ ಸೇರಿ ಅದನ್ನ ಅದೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಲಾವಿದರನ್ನು ಗುರುತಿಸ್ತಕ್ಕಂಥದ್ದು, ಬಿಜೆಪಿ ಬಂದ್ರೆ ಬಿಜೆಪಿ ಪಕ್ಷದ ಕಲಾವಿದರನ್ನು ಗುರುತಿಸುವಂಥದ್ದು. ಇದು ಬೇಕೆ ಅಂತ ನಾವು ಕೇಳ್ತಾ ಇದ್ದೀವಿ. ಕಲಾರಂಗದಲ್ಲಿ ದಯಮಾಡಿ ಇಂತಹ ಪ್ರತ್ಯೇಕತೆಯನ್ನು ಮಾಡುವುದು ಖಂಡಿತವಾಗ್ಲೂ ಕಲೆಗೆ ಮಾಡುವ ಅವಮಾನ. ದಯಮಾಡಿ ಅದಾಗಬಾರ್ದು. ದಯವಿಟ್ಟು ಕಲಾವಿದರನ್ನ ಹುಡುಕುವಂತಹ, ಪ್ರೋತ್ಸಾಹಿಸುವಂತಹ ಆ ಕರುಣೆ, ಯಾಕೆಂದ್ರೆ ರಾಜಾಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಕಲಾ ಪರಂಪರೆ ಇದೆ. ನೀವೆಲ್ಲರೂ ರಾಜರೇ. ನಮಗೆ ಮೈಸೂರು ಜಾಗತಿಕವಾಗಿ ಪ್ರಸಿದ್ಧವಾಗಿತ್ತು. ದಯಮಾಡಿ ಅಂತಹ ಒಂದು ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅಂತಕ್ಕಂಥ ಸವಿನಯ ಪ್ರಾರ್ಥನೆಯನ್ನ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ರೈಲ್ವೆ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯುವಂತಹ ಒಂದು ವಾತಾವರಣ ಕಲ್ಪನೆ ಮಾಡಬೇಕು ಅಂತ ಸೋಮಣ್ಣವರು ಧ್ವನಿ ಎತ್ತಿ ಇದ್ದಕ್ಕಿದ್ದಂತೆ ಒಂದು ತೀರ್ಮಾನ ತೆಗೆದುಕೊಂಡು ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದು ಹಿಂದೆನೇ ಆದೇಶ ಮಾಡಿತ್ತು ಸರ್ಕಾರ. ಸೋಮಣ್ಣ ಅವರು ಬಂದ ಮೇಲೆ ಆದೇಶ ಮಾಡಿದ್ರು, ಈ ರೈಲ್ವೆ ಇಲಾಖೆ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಮಾಡಬೇಕು ಅಂತೇಳಿ. ಇದು ನೋಡಿ, ಮೊನ್ನೆ ಅದು 2 ಕೇಂದ್ರದಲ್ಲಿ ನಡೀತಾ ಇದೆ, ಹುಬ್ಬಳ್ಳಿ ಮತ್ತೆ ಇನ್ನೊಂದು ಕೇಂದ್ರದಲ್ಲಿ ನಡೀತಾ ಇದೆ. ಅಲ್ಲಿ 3 ಭಾಷೆಗೆ ಅವಕಾಶ ಕೊಟ್ಟಿದ್ದಾರೆ, ಕನ್ನಡ ಕೊಟ್ಟಿದ್ದಾರೆ. ಬೆಂಗಳೂರು ಸೆಂಟರ್ ಆಯ್ಕೆ ಮಾಡ್ಕೊಂಡವ್ರಿಗೆ ಕನ್ನಡದಲ್ಲಿ ಇಲ್ಲ. ಇದು ಪತ್ರಿಕೆಗಳೆಲ್ಲ ವರದಿ ಆದ್ಮೇಲೆ ಆಮೇಲೆ ಎತ್ಕೊಂಡು ಮತ್ತೆ ಸೋಮಣ್ಣ ಅವರು ಕರೆದು ಕೇಳಿದ್ದಾರೆ, ಏನ್ರಿ ಈ ತರ ಮಾಡಿದಿರಲ್ಲ ಹಿಂಗೆ ಅಂತಂದ್ರೆ, ಇಲ್ಲ ಅದು ಕಣ್ಣು ತಪ್ಪಿನಿಂದ ಆಗ್ಬಿಡ್ತಂತೆ. ಅಧಿಕಾರಿಗಳು ಕೊಟ್ಟಿರೋ ಸಮಜಾಯಿಷಿ. ಹಾಗಾಗಿ ಆ ಕಣ್ಣು ತಪ್ಪಿನಿಂದ ಆಗೋಯ್ತು. ಹೀಗಾಗಿ ಮತ್ತೆ ಇಲ್ಲಿ ಮಾಡ್ತೀವಿ ಅಂತೇಳಿ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿ ಅಂತೇಳಿ ಸಚಿವರು ಹೇಳಿದ ಮೇಲೆ ಈಗ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸ್ತಾರಂತೆ. ಮತ್ತೆ ಕನ್ನಡದಲ್ಲಿ ನಡೀತಾ ಇದೆ. ಅಲ್ಲ, 2ಕ್ಕೆ
ಎರಡು ಕೇಂದ್ರದಲ್ಲಿ ಕನ್ನಡ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಕೊಡಲ್ಲ ಅಂದ್ರೆ ಇಡೀ ಕರ್ನಾಟಕ ಎಲ್ಲಾ ಭಾಗದಲ್ಲಿ ಕನ್ನಡದಲ್ಲಿ ಕೊಡಬೇಕಿಂತ ಕೊಡ್ಬೇಕಾಗಿತ್ತು. ಆ ವಿಭಾಗದವ್ರು ಕೊಟ್ರಂತೆ, ಈ ವಿಭಾಗದವ್ರು ಕೊಡ್ಲಿಲ್ವಂತೆ. ಈ ಕಣ್ತಪ್ಪಿನಿಂದ ಆಗತ್ತೆ ಅಂದ್ರೆ ಇದು ಯಾವ ರೀತಿ ಇದೆ? ಏನ್ ಬೇಜವಾಬ್ದಾರಿ, ಏನ್ ಕ್ರಮ ಆಗುತ್ತೆ ಅವ್ರ ಮೇಲೆ? ಒಂದು ಆದೇಶ ಹಿಂದೆ ಆಗಿದೆ ಕನ್ನಡದಲ್ಲಿ 3 ಭಾಷೆಯಲ್ಲಿ ನಡಿಬೇಕು ಅಂತ, ಅಂತದ್ರಲ್ಲಿ ಅದನ್ನ ಕಣ್ತಪ್ಪಿನಿಂದ ಬಿಟ್ರು ಅಂದ್ರೆ ಏನ್ ಅರ್ಥ ಆಗತ್ತೆ ಇದು? ಅಂತೂ ಒಟ್ಟಿನಲ್ಲಿ ಕನ್ನಡಕ್ಕೆ ಬೆಂಗಳೂರಿನಲ್ಲಿ ಕನ್ನಡವೇ ಇಲ್ಲ ಈಗ. ಎಲ್ಲಿದೆ ಕನ್ನಡ ಬೆಂಗಳೂರಲ್ಲಿ? ಹುಡುಕ್ಬೇಕು ನಾವೀಗ. ಕನ್ನಡಿಗರು ಯಾರು ಅಂತಕ್ಕಂಥ ಪ್ರಶ್ನೆ ನಮ್ಮನೆ ಹುಡ್ಬಿಟ್ಟಿದೆ. ಯಾರು ಕನ್ನಡಿಗರು ಹುಡ್ಕೊಂಡು ಹೋಗ್ಬೇಕು? ಪರಭಾಷೆಯರು ಬಂದು ಸೇರ್ಕೊಂಡ್ ಬಿಟ್ಟಿದ್ದಾರೆ. ಕನ್ನಡಿಗರ ಸ್ಥಾನವೇ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು. ಎಲ್ಲ ಬರೀ ವಿದೇಶಿ ಕಂಪನಿಗಳು, ವಿದೇಶಿಯರು, ಬೇರೆ ರಾಜ್ಯದವರು ಅವರೇ ಇವತ್ತು ಬಳಕೆ ಮಾಡ್ತಿದ್ದಾರೆ. ಹೊರ ವಲಯದಲ್ಲಿ ಹೋದ್ರೆ ನೀವು ಕನ್ನಡ ಹುಡುಕ್ಬೇಕು. ಸದ್ಯ ನಮ್ಮ ಬೆಂಗಳೂರಿನಲ್ಲೇ ಕೆಲವು ಪ್ರದೇಶಗಳು ಕನ್ನಡವೇ ಇಲ್ಲ. ನಮ್ಮ ಅದೃಷ್ಟ ಇಲ್ಲಿ ಶೇಷಾದ್ರಿಪುರ, ಮಲ್ಲೇಶ್ವರ, ಬಸವನಗುಡಿ ಇಲ್ಲಿ ಉಳ್ಕೊಂಡು ಕನ್ನಡ ಇದೆ. ಕೋರಮಂಗಲ, ಶಿವಾಜಿನಗರ ಆ ಕಡೆಗೆ ಹೋಗ್ಬಿಡ್ತು ಅಂತಂದ್ರೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕನ್ನಡವೇ ಇಲ್ಲ. ನಾವೇ ಪರಿಕೇರು. ಪಾಪ್ಯುಲೇಷನ್ ವೈಸ್ ನಂಬರ್ 1 ಇನ್ ಇಂಡಿಯಾ ನೌ. ಹೌದು, ಬಿಕಾಸ್ ಮೈಗ್ರೇಷನ್. ಕನ್ನಡ ಮಾತಾಡೋದು ಅವಮಾನ ಆಗಿದೆ. ಕನ್ನಡ ಬಗ್ಗೆ ಗೌರವ ಇಲ್ಲ. ಇರ್ಲಿ, ಕನ್ನಡಿಗರು ಹೆಮ್ಮೆಯಿಂದ ಬದುಕುವಂತ ವಾತಾವರಣ ಇದೆ. ಈಗಲೂ ಕೂಡ ಕನ್ನಡದಲ್ಲಿ ಮಾತನಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ನಾವು ಮನೆಯಲ್ಲಿ ಕನ್ನಡ ಮರೆತರೆ ಎಲ್ಲವೂ ಮರೆತೋಗುತ್ತೆ. ಧೈರ್ಯವಾಗಿ ಹೇಳ್ಕೋಬೇಕು ನಾನು ಕನ್ನಡಿಗ ಅಂತ ಹೇಳ್ತಾ ಇದಿಷ್ಟು ವಿಚಾರಗಳನ್ನು ಬಂದು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ. ಇನ್ನೇನಾದ್ರು ಹೇಳೋದಿದೆ ಸರ್? ತಾವೇನಾದ್ರು ಹೇಳೋದು ಮಾತಾಡೋದಿದೆ? ಚೆನ್ನಾಗಿದೆ ನಿಮ್ಮದು ಪ್ರಶ್ನೆಗಳು. ಬಹುಶಃ ಇಂತಹ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ಡೆವಲಪ್ಮೆಂಟ್ ಜರ್ನಲಿಸಮ್ ಒಂದು ಪುಸ್ತಕ ಮಾಡಿದ್ದೀನಿ, ಅದರಲ್ಲಿ ಮಾಡಿದ್ದೀನಿ. ಇದೇನು ಅಂತಂದರೆ, ಈಗ ನೀವು ಹೇಳುವಷ್ಟು ಸೂಕ್ಷ್ಮ ಪತ್ರಿಕೆಯಲ್ಲಿ ಬಂದರೆ ಬರಲ್ಲ. ಇದು ಪೀಪಲ್ ಲಿಸನ್ ಟು ಯು ಆ್ಯಂಡ್ ವಾಚ್ ಯು ಅಂಥ ಇಶ್ಯೂಗಳನ್ನು ನೀವು ತಗೊಂಡು ಮಾಡುತ್ತಂತಂದರೆ ಜನರ ಚಿಂತನೆ ಇಲ್ಲಿ ಆಲೋಚನೆ ಮಾಡ್ತಾರೆ. ಮೊದಲಿನ ಇದ್ದಂಗೆ ಇಲ್ಲ ನಮ್ಮಲ್ಲಿ. ಅವ್ರು SLC ಮಾತ್ರ ಓದಿರ್ಬೋದು. ಹಳ್ಳಿಗಳು ತುಲ ನಾನು ಪಂಡನಿಂದಿರಲ್ಲ ಅಂತೇಳಿ ಮುಂದೆ ನಿಲ್ತಾರೆ ಟಿ ವಿನ ನೋಡ್ಬೇಕಾರೆ. ಅಂದರೆ ಇಫ್ ಇಟ್ ಡೈರೆಕ್ಟ್ಲಿ ಟಚಸ್ ದೆಮ್, ಆ ಥರ ಇದೆ. ಇಂಗ್ಲೀಷು, ಹಿಂದಿ ಬಿಡ್ಬಿಡಿ. ನಮ್ಮಲ್ಲಿ ಬೇರೆ ಬೇರೆ ಭಾಷೆಗಳು ಮಾತಾಡೋದು. ಈಗ ತುಳು, ಕೊಂಕಣಿ ಅಲ್ಲ, ಅದು ಯಾವುದೋ ದೇಶದ ಭಾಷೆ ಅಲ್ಲ, ಅಂಥವರು ಕೂಡ ಟಿ ವಿ ನೋಡ್ತಾರೆ ಕನ್ನಡದಲ್ಲಿ. ಆ ಥರ ಇದ್ದಾಗ ಇದನ್ನು ಗ್ರಾಮಾಂತರವಾಗಿ ನೀವು ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ಬಿಟ್ರೆ ಬೇರೆ ಬೇರೆ ಕಡೆಯಲ್ಲಿ, I tell you, you will get lot of problems and professional service. ಅಷ್ಟು ಚೆನ್ನಾಗಿದೆ ನಿಮ್ಮ ಇದು. ನೀವು ಮೂಮೆಂಟ್ ಮಾಡಿದ್ರಲ್ಲ, ಥ್ರಿಲ್. ನಾನು ಅದ್ರ ಡೆವಲಪ್ಮೆಂಟ್ ಜರ್ನಲ್ ನನಗೆ ಜ್ಞಾಪಕ ಆಯಿತು. ನೀವು ಮಾಡ್ತಾ ಇರೋದು ನೋಡಿದ್ರೆ ಇಲ್ಲಿ ಕಳಕಳಿ ಇದೆ. ಯು ಕ್ಯಾನ್ ಸ್ಪ್ರೆಡ್ ಇಟ್. ನೀವು ಮಾಡಿರೋದನ್ನು ಯಾವ್ದಾದ್ರು ಹಳ್ಳಿಗಳಿಗೆ ಕಳಿಸ್ಕೊಟ್ಟು ನೀವು ಅದನ್ನು ತೋರಿಸಿ ಅಂತ ಹೇಳಿದರೆ ದೇ ಮೈಟ್ ಶೋ ಇಟ್ ನಿಮ್ಮ ನೆಟ್ವರ್ಕಲ್ಲಿ. ಇವತ್ತು ನಿಮ್ಮ ಜಿಲ್ಲೆಗೆ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರು, ಇಡೀ ಕರ್ನಾಟಕ ಬೇಡ, ಅಲ್ಲಿ ಕೊಡ್ತೀವಿ ಅಂತ. ಅದು ಹೇಗೆ ಕಳಿಸ್ ಟೆಕ್ನಾಲಜಿ ನನಗೆ ಗೊತ್ತಿಲ್ಲ. ಕಳಿಸ್ಕೊಡಿ, ಒಂದು ತಾಲೂಕಿಗೆ ಕಳಿಸ್ಕೊಡಿ ನಿಮ್ಮ ಇದನ್ನು. ಅಲ್ಲಿ ಅದನ್ನು ಅವರವರ ಟಿ ವಿಯಲ್ಲಿ ನೋಡೋದಕ್ಕೆ ಏನು ಮಾಡ್ಬೋದು, ನಿಮ್ಮ ನೆಟ್ವರ್ಕಲ್ಲಿ ಏನು ಮಾಡ್ಬೋದು. ಇವತ್ತು ಮಂಗಳೂರು ಅಥವಾ ಉಡುಪಿ ಇಲ್ಲ ಬೆಳಗಾಂ ಅಂತ ಹಾಕೊಂಬಿಟ್ಟು ಆ ಜಾಗಕ್ಕೆ ಹೋಗುವ ಟೆಕ್ನಾಲಜಿ ನಿಮ್ಮ ಹತ್ರ ಇರ್ತದೆ. ಅಲ್ಲಿಗೆ ಕಳಿಸ್ಕೊಟ್ಬಿಡಿ. ಟ್ರೈ ಇಟ್. ಯಾಕಂದರೆ ನಾನಿಲ್ಲಿ ಬಂದಾಗ ಏನು ಅಂತ ನನಗೆ ಗೊತ್ತಿರಲಿಲ್ಲ ಇದು ಮುಂಚೆ. ನಾನು ಬಂದು ಹೇಳಿದ್ವಿ, ಏನು ರೀ ಒಳ್ಳೆ ಡೆವಲಪ್ಮೆಂಟ್ ಜರ್ನಲಿಸಮ್ ಮಾತನಾಡ್ಕೊಂಡ್ವಿ ನಾವು. ಆಗ ಏನೇನು ಹೇಳ್ತಾ ಇದ್ವಿ ಇದೆಲ್ಲ ಹೀ ಈಸ್ ಟಚಿಂಗ್, ಇಟ್ ಈಸ್ ಟಚಿಂಗ್ ಹಿಸ್ ಹಾರ್ಟ್. ಯು ಶುಡ್ ಡೂ ಇಟ್. ಊರೂರು ಕಳಿಸ್ಕೊಟ್ಬಿಡಿ ಅವರಿಗೆ. ಅಲ್ಲಿ ಯಾರನ್ನ ಹಿಡ್ಕೊಳ್ಳಿ, ನಮ್ಮದು ಇದು ಮಾಡಿದ್ದೀವಿ, ನಿಮ್ಮಲ್ಲಿ ಟಿ ವಿನಲ್ಲೋ ಎಲ್ಲೋ ಅದನ್ನು ಹಾಕ್ಕೊಂಡ್ಬಿಟ್ಟು ಮಾಡೋಕ್ಕಾಗ ನೀವು ತೋರಿಸ್ಬೋದು. ನಿಮ್ಮ ಪಂಚಾಯತಿ ಬೇಡ, ನೀವು ಒಂದು ಸಣ್ಣ ಒಂದು ಏನು ಹೇಳ್ತೀರಿ ಅದಕ್ಕೆ, ಗ್ರಾಮ ಅಲ್ಲಿ ಕೊಟ್ಬಿಡಿ ಯಾರಿಗಾದ್ರು. ಅದರದ್ದು ಕಾಸ್ಟ್ ನಿಮಗೆ ಬಂದರೂ ಕೂಡ ಅವರು ಅದನ್ನು ಉಪಯೋಗಿಸ್ಕೊತಾರೆ. ಆಮೇಲೆ ನೋಡಿ, ಇದು ನಿಮಗೆ ಕೊಟ್ಟ ಮೇಲೆ ನೀವು ಬೇರೆಯವರಿಗೆ ಯಾರು ಕೊಡಿ ಅಂತೇಳಿ. ಸೆಟ್ ಆಫ್ ಯಂಗ್ಸ್ಟರ್ಸ್ ನಾವು ಹೂ ಆರ್ ಪ್ರಿಪೇರ್ ಟು ಡೂ ಇಟ್. ಈಗ ನೀವು ಇದನ್ನು ತೋರಿಸ್ಬಿಟ್ರೆ ಬಂದು ನೋಡಿ, ಹಿಂಗೆ ಕೂತ್ಕೊಂಡು ನೋಡ್ತಾರೆ, ನೋಡಿ ಕನ್ನಡದಲ್ಲಿ ಇದೇನು ಬರಲಿಲ್ಲ ಅಂತಾರೆ. ಬರ್ತದೆ. ಈಗ ನೋಡಿದ ಮೇಲೆ ದೇ ವಿಲ್ ಲುಕ್ ಅಟ್ ಇಟ್. ನಾನಿಲ್ಲಿ ಬಂದಾಗ ನೀವು ಏನು ಮಾಡ್ತೀರಿ ಏನು ಆಲೋಚನೆ ಮಾಡಲಿಲ್ಲ. ಯಾರು ಹೇಳಿದ್ರು ಗೊತ್ತಾನೆ? ಇಲ್ಲ, ನನಗೆ ಗೊತ್ತಾಗೋದು ಬೇಡ, ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗುತ್ತಲ್ವಾ ಅಂತಂದೆ. ಐ ಆಮ್ ಪ್ರಿಪೇರ್ ಟು ಓಪನ್ ಮೈ ಮೈಂಡ್. ನಾನು ಬೆಳಿಗ್ಗೆ ಯಾರು ಹೇಳಿದೆ, ಯಾಕೆ ಈಗಲೇ ತಿಳ್ಕೊಬೇಕು, ಅವ್ರು ಏನು ಮಾಡ್ತಾರ, ಆಕಾಶ ಕಳಿಸ್ತಾರ ಅಂತ ಕೇಳಿದೊಬ್ಬರಿಗೆ. ಅದಲ್ಲ, ಬಿಕಾಸ್ ಹಿ ಈಸ್ ಸೀರಿಯಸ್ ಅಬೌಟ್ ಸಮಥಿಂಗ್ ಪಾಸಿಬಲ್. ಹೌದು. ನಾವು ಹೊರಡೋಗ ಹಾಗೆ ಅಂದರು. ಇಲ್ಲ, ನಾನು ನಿಮ್ಮ ವೆಹಿಕಲ್ ಬಂತಲ್ಲ ಹೇಳಿದೆ, ನಾನು ನೋಡ್ತೀನಿ ಅಂದೆ ಯಾರಿಗೆ, ನೋಡಿ ಏನು ಮಾಡ್ತಾರೆ ನೋಡೋಣ. ಬಟ್ ದ ವೇ ಐ ಹಿಯರ್ ಅಬೌಟ್ ಹಿಮ್ ದಟ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಪಾಸಿಟಿವ್. ಇಟ್ ಈಸ್ ಎಕ್ಸಾಕ್ಟ್ಲಿ ದ ವರ್ಡ್ ಐ ಯೂಸ್ಡ್. ಥ್ಯಾಂಕ್ ಯು. ನೀವು ಅದನ್ನು ನನ್ನ 2 ಪುಸ್ತಕ ನಾನು ಕೊಡ್ತೀನಿ ನಿಮಗೆ ನೋಡಿ. ಆವಾಗ ನಾನು ಪತ್ರಿಕೆಯಲ್ಲಿ ಬರ್ತದೆ, ಆಮೇಲೆ ಟಿ ವಿಗೆ ಬಂದಾಗ ಬೇರೆ ಬೇರೆ ಮಾಡ್ತಾ ಇದ್ದೆ. ನೋಡಿ, ಇದು ನೋಡಿ, ಚಿನ್ನ ಪಾಠ ಅಂತ, ಮಕ್ಕಳು ದೊಡ್ಡವರಿಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅಂತ ನನ್ನ ಅನುಭವದಲ್ಲಿ ಬಂದಿದ್ದನ್ನೆಲ್ಲ ನಾನಿಂದ ದಾಖಲೆ ಮಾಡಿದ್ದೇನೆ.
ಚಿಕ್ಕ ಚಿಕ್ಕ ಮಕ್ಕಳನ್ನ ಅಳ್ತಾ ಇದ್ದಾಗ ತಾವು ಏನಾರು ಮಾಡಿದಾಗ ಅವ್ರನ್ನ ನಾವು ಬೈಯೋಕೆ ಹೋಗ್ತೀವಿ, ಸುಮ್ಮನೆ ಅವು ಅಳ್ತುಕೊಂಡು ಸುಮ್ಮನೆ ಇದು ಅದರೊಟ್ಟಿಗೆ ಮಾಧ್ಯಮ ಭ್ರಮರಿ ಅಂತೇಳಿ ಇದು ನೀವು ನೋಡಿದಿರಿ ಬಹುಶಃ, ಅದು ಊರಿನಲ್ಲಿ ಒಂದಷ್ಟು ಇತ್ತು. ಅದಕ್ಕೆ ಥ್ಯಾಂಕ್ ಯು. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇದು ಇದು ನಿಮಗೆ ಬಿಟ್ಕೊಳ್ಳಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಮತ್ತೆ ಏನಂದ್ರೆ ನಾವು ಸುದ್ದಿ ಓದಿರ್ತೀವಿ, ಅದು ಒಂದು ಚಿಂತನೆಗೆ ಹಚ್ಚುತ್ತೆ. ಇದು ನಮಗೆ ಇದು ಈ ಥರ ಇರ್ಬೋದಾ, ಹೀಗೆ ಇದರ ಹಿಂದೆನೇ ಏನು, ಅದಕ್ಕೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಪ್ರಯತ್ನ. ಮತ್ತು ಒಂದು ಇಡೀ ವಾರದಲ್ಲಿ ಏನೇ ನಡೀತು ಅನ್ನತಕ್ಕಂಥದ್ದನ್ನ ಮೆಲುಕು ಹಾಕ್ಬೋದು. ಮತ್ತು ಅದಕ್ಕೊಂದು ಆಯಾಮ ಸಿಗುತ್ತೆ ಆ ಸುದ್ದಿಗೆ. ಒಂದು ಸುದ್ದಿ ಇರುತ್ತೆ, ನಾವು ಯಾವುದೋ ಒಂದು ಪರ್ಸ್ಪೆಕ್ಟಿವ್ ಸುದ್ದಿ ನೋಡಿದಾಗ ಇದನ್ನ ಕೇಳಿದಾಗ ಹೌದಲ್ವಾ, ಇದಕ್ಕೆ ಒಂದು ಹೊಸ ಡೈಮೆನ್ಷನ್ ಇದೆಯಲ್ಲ ಈ ಸುದ್ದಿಗೆ. ಇದು ಮಾಮೂಲಿ ಒಂದು ಸುದ್ದಿ ಏನೋ ಪೇಪರ್ ಬೆಳಗ್ಗೆ ಬಂದಾಗ ಓದ್ಬಿಟ್ಟಿರ್ತೀವಿ, ಇದಕ್ಕೊಂದು ಹೊಸ ಈ ತರ ಇದೆಯಲ್ಲ ಇದು ಡೈಮೆನ್ಷನ್, ಅದು ನ್ಯೂ ಡೈಮೆನ್ಷನ್ ಇನ್ಫಾರ್ಮೇಶನ್ ಅದೇ ಇರ್ತಾರೆ. ಬಟ್ ಯು ಹ್ಯಾವ್ ಕನ್ಸೆಂಟ್ ಫ್ರಮ್ ಯುವರ್ ಹಾರ್ಟ್, ನಾಟ್ ನಮ್ಮ ನಾಲಿಗೆಯಿಂದ ಮಾತಾಡೋದಲ್ಲ ನೀವು. ಅದಿದ್ದಾಗ ಇದನ್ನು ವಾಟ್ ಎವರ್ ವೇ ಯು ಕ್ಯಾನ್ ಪಾಸ್ ಇಟ್ ಆನ್ ಟು ಪೀಪಲ್. ಅದರಲ್ಲಿ 100 ಜನರಲ್ಲಿ ನಿಮಗೆ 50 ಜನ ಬಂದ ಮೇಲೆ ಆ 50 ಜನ ಇನ್ನು 30 ಜನಕ್ಕೆ ಹೇಳ್ತಾರೆ. ಯು ಆರ್ ಪಾಸಿಂಗ್ ಇಟ್ ಆನ್. ರೆಗ್ಯುಲರ್ ಟಿ ವಿ ಅಂತಂದರೆ ಸಿನಿಮಾ, ಇಲ್ಲ ಇಂಗ್ಲೀಷಲ್ಲಿ ಯಾರೋ ಓದ್ಕೋತಾರೆ. ಬಟ್ ನಮ್ಮ ಹಳ್ಳಿಗಳಲ್ಲಿ ಕನ್ನಡ ಓದುವವರು ಎಷ್ಟೋ ಜನ ಸಂಜೆ ಹೊತ್ತು ಟಿ ವಿ ನೋಡ್ತಾರೆ. ಮೊದಲಿನಂಗೆ ಅಡುಗೆ ಮಾಡೋದೇನು ಮತ್ತು ಅದೇನು ಓದುತ್ತಿಲ್ಲ. ಡೆಲ್ಲಿಲಿ ಏನಾಯಿತು ಅಂತ ನೋಡೋದೇ ಇಲ್ಲ ಹೆಂಗಸರು. ಸೊ ಇಫ್ ಯು ಪ್ರೊವೈಡ್ ಇಟ್ ಟು ದೆಮ್, ಹೇಗೆ ತಲುಪಿಸೋದು ನಂಗೆ ಗೊತ್ತಿಲ್ಲ, ನೆಟ್ವರ್ಕ್ ಅಲ್ಲ. ಬಟ್ ಇಟ್ಸ್ ಎ ಗುಡ್ ಇಂಟೆನ್ಷನ್. ನಾನು ಅದಕ್ಕೆ ಆ ಪುಸ್ತಕ ಹುಡುಕಿ ತೆಗೆದೆ. ಅದರಲ್ಲಿ ಇರೋದೆಲ್ಲ ನೋಡಿದರೆ ರಿಯಲ್ ಮಕ್ಕಳು ಹೇಗೆ ಮಾಡ್ತಾರೆ ಮತ್ತು ದೊಡ್ಡವರು ಹೇಗೆ ಮಾಡಿದ್ದಾರೆ. ಅದರಲ್ಲಿ ಶಿವರಾಮ ಕಾರಂತರ ಹತ್ರ ನಾನು ಬಯಸ್ಕೊಂಡಿದ್ದೂ ಬರೆದಿದ್ದೇನೆ. ಅದನ್ನು ಭಾಳ ಹತ್ತಿರದವರು. ಅದನ್ನು ನೋಡಿ ಆಮೇಲೆ ಬರೆದ, ಯಾಕೆ ಹೀಗೆ ಶಿವರಾಮ ಕಾರಂತರು ಈ ಮಕ್ಕಳೆಲ್ಲ ಹೀಗದೆ. ಚಿಕ್ಕ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲಪ್ಪ. ನಾನು ಅದನ್ನು ಅವ್ರಿಗೆ ಹೇಳಿಕೊಡೋ ಪ್ರಯತ್ನ ಮಾಡಿದೆ, ಹುಷಾರಿದೆ. ಅದನ್ನು ಅವ್ರಿಗೆ ಹೋಗ್ಬಿಟ್ರು. ನನಗೆ ಕೊನೆಗೆ ಅವ್ರು ಹೇಳಿರೋ ಮಾತು, ಚಿಕ್ಕ ಮಕ್ಕಳನ್ನು ಬೈಬಾರ್ದು, ಅವರಿಗೆ ಅವ್ರದ್ದೇ ಒಂದು ಆಲೋಚನೆ ಇರುತ್ತೆ, ಅದು ತಿಳುವಳಿಕೆ ಬಂದರೆ ಅವರು ಮುಂದಕ್ಕೆ ಬರ್ತಾರಪ್ಪ ಅಂದರು. ಅದಕ್ಕೆ ಬರೆದೆ ಶಿವರಾಮ ಕಾರಂತರು ಹೇಗೆ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಪುಸ್ತಕ ಮಕ್ಕಳದ್ದೇ ಮಾಡಿದ್ರು ಅವರು. ಇಂತಹ ವಿಷಯಗಳು ನೀವು ಶುರು ಮಾಡ್ಕೊಂಬಿಟ್ರೆ ಐ ಟೆಲ್ ಯು, ಮನೆಗಳಲ್ಲಿ ಇವತ್ತು ಕನ್ನಡದವರು ನಿಮ್ಮನ್ನು, ಯಾಕಂದರೆ ಅವರಿಗೆ ಇದೆಲ್ಲ ಬೋರ್ ಆಗ್ಬಿಟ್ಟಿದೆ. ಈ ಕೊರೋನಾ ಬಂದ ಮೇಲೆ ಯಾವುದನ್ನು ಟಿ ವಿ ಕತೆ ನೋಡೋದಿಲ್ಲ. ವಿಮೆನ್ ಹೂ ಆರ್ ಎಟ್ ಹೋಮ್ ದೇ ಸ್ಟಾರ್ಟ್ ಲುಕ್ಕಿಂಗ್ ಎಟ್ ಇಟ್. ಬರೀ ಅಡಿಗೆ ವ್ಯವಸ್ಥೆ ಬೇಕಾಗಿಲ್ಲ, ಬದುಕಿನ ಇದರಲ್ಲಿ ಸತ್ಯವಾದ ಮಾಹಿತಿ ಅದು ಅವ್ರಿಗೆ ಹೆಸರು ಹೇಳಿದಾಗ, ಯಾರೋ ಸಿನಿಮಾದ ಹೆಸರು ಹೇಳಿದರೆ ನೀವು ಆ ಕಾಲದವರಿಗೆ ಸಿನಿಮಾದಲ್ಲಿ ಬಂದಿತ್ತಲ್ಲ, ಇಟ್ ಇಮಿಡಿಯೇಟ್ಲಿ ಟೇಕ್ಸ್ ದೆಮ್ ಟು ದಟ್ ಸಿನಿಮಾ. ನಾವು ನೋಡಿದ್ರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಇಂಪ್ರೆಷನ್ ಯು ಆರ್ ಕ್ರಿಯೇಟಿಂಗ್. ಥ್ಯಾಂಕ್ ಯು. ಇದು ನಾನು ಬಂದಾಗ ಏನು ಹೇಳ್ಬೋದು, ನಾನು ಹೋಗಿ ಮಾತಾಡ್ತೀನಿ ಅವ್ರ ಹತ್ರ. ಹಿಂದೆ ಒಂದು ಸಲ ಮೀಟ್ ಆಗಬೇಕು ಅಂತ ಇರ್ತಾನೆ, ನಾನು ಇತ್ತು ಅಂತ ಕೇಳಿದೆ. ನಾನು ಹೋಗಿದ್ದೆ, ಅವ್ರು ಎಷ್ಟೊತ್ತಾದರೂ ಕೂರಿಸ್ಲಿ ನಮ್ಮನ್ನು, ಐ ಆಮ್ ಹ್ಯಾಪಿ ಅಂದೆ. ಟುಡೇ ಯು ಆರ್ ಡನ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಗಾಟ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಜೊತೆಯಲ್ಲೇ ಕೆಲಸ ಮಾಡಿದವರು. ನೀವು ಯಾರೋ ಇಂಗ್ಲೀಷ್ ಪೇಪರ್ ಅಲ್ಲ, ಇಂಗ್ಲೀಷಲ್ಲಿ ನನಗೆ ಗೇಸ್ಟ್ ಅಂತಲ್ಲ, ಇಂಗ್ಲೀಷ್ನವರ ವ್ಯವಹಾರನೇ ಬೇರೆ. ಇಲ್ಲೇ ಹುಟ್ಟಿ ಬೆಳೆದವರಾದರೆ ಅದು ಇಂಗ್ಲೀಷ್ನಲ್ಲೇ ಓದಿರ್ಬೋದು, ಅವರ ಕಳಕಳಿ ಬೇರೆ. ಐ ನೋ ಹಿಮ್. ತಮ್ಮ ಅಭಿಮಾನದ ಮಾತುಗಳಿಗೆ ಅನಂತ ಧನ್ಯವಾದಗಳು. ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳೋದಕ್ಕೆ ವಿಶ್ವವಾಹಿನಿಯ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಪ್ರಚಲಿತ. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.